ಆದ್ರೂ ಲಾಸ್ಟಲ್ಲಿ ಹೂ ಇಲ್ಲ ಅಂತಂದರೆ ಅವರ ಒಂದು ಲುಕ್ ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇರುತ್ತೆ. ಸೊ ನೀವು ಫಂಕ್ಷನ್ ಎಲ್ಲ ಎಲ್ಲಾದರೂ ಹೋಗ್ಬೇಕಂತಂದರೆ ಈ ರೀತಿ ಹೂಗಳನ್ನು ಹಾಳಾಗ್ತಾ ಇರುತ್ತೆ. ಇದನ್ನು ನಾವು ಹಾಳಾಗ್ದೇ 1-2-3 ಡೇಸ್ ಫ್ರಿಜ್ ಇಲ್ಲದೆ ಹೇಗೆ ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಫ್ರಿಜ್ಜಲ್ಲಿ ನೀವು ಈ ರೀತಿ ಇಟ್ಕೊಳ್ಳೋದ್ರಿಂದ 1 ತಿಂಗಳವರೆಗೂ ಇಟ್ಟರು ಇದು ಹಾಳಾಗೋದಿಲ್ಲ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಹೂ ಮಾರೋರು ಕೂಡ ಈ ಒಂದು ಟಿಪ್ಸ್ನ ಯೂಸ್ ಮಾಡೋದು. ಸೊ ಆ ಒಂದು ಟಿಪ್ಸ್ ಯಾವುದಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನೋಡ್ತಾ ಇದ್ರೆ ಇವಾಗ ಹೂನ ನಾನಿಲ್ಲಿ ಈ ರೀತಿಯಾಗಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಹೇರ್ ಕಂಟೈನರ್ ಬಾಕ್ಸ್ ಅನ್ನ ತಗೊಂಡು ಇದರಲ್ಲಿ ಟಿಶ್ಯೂ ಪೇಪರ್ ಅಥವಾ ಈ ರೀತಿ ನ್ಯೂಸ್ ಪೇಪರ್ನ ಇಟ್ಟು ಆನಂತರ ನೀವು ಮಲ್ಲಿಗೆ ಹೂ ಅಥವಾ ನೀವು ಯಾವ್ದು ತಗೊಂಡ್ಬಂದಿದ್ರೆ ಕನಕಾಂಬರ ಆಗಿರ್ಬೋದು, ಸೇವಂತಿಗೆ, ಗುಲಾಬಿ ಅದೆಲ್ಲನೂ ಇದ್ರ ಮೇಲ್ಗಡೆ ಇಡಬೇಕು. ನಂತರ ನೀವು ಅದರ ಮೇಲ್ಗಡೆ ಹೂ ಇಟ್ಟು ನಂತರ ಮೇಲ್ಗಡೆ ನೀವು ಈ ರೀತಿ ಒಂದು ನ್ಯೂಸ್ ಪೇಪರ್ನ ಜಸ್ಟ್ ನೀರಲ್ಲಿ ಈ ರೀತಿ ಡಿಪ್ ಮಾಡಿ ಇದ್ರ ಮೇಲ್ಗಡೆ ಕಂಪ್ಲೀಟ್ ಆಗಿ ಹೂಗಳ ಮೇಲೆ ಕವರ್ ಆಗುವ ಹಾಗೆ ಮುಚ್ಚಿ ಇದನ್ನ ಬಾಕ್ಸ್ ಅನ್ನ ಕ್ಲೋಸ್ ಮಾಡಬೇಕು. ಈ ರೀತಿ ಮಾಡಿ ನೀವು ಔಟ್ಸೈಡ್ ಇರೋದ್ರಿಂದ 1-2-3 ಡೇಸ್ ಈ ಹೂ ಫ್ರೆಶ್ ಆಗಿರುತ್ತೆ. ಹಾಗೆ ಫ್ರಿಜ್ ಅಲ್ಲಿ ಇಟ್ಟರೆ ನೀವು ಇದು 1 ತಿಂಗಳಿಲ್ಲ 15 ಡೇಸ್ ವರ್ಗು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್